ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾ ಅನ್ಮೇಶ್ ನಾಯಕ್. ಎಸ್ ವೀಕ್ಷಕರೇ, ನಮ್ಮ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಎಸ್ ವೀಕ್ಷಕರೇ, ನಾವಿರೋದು ಮಸ್ಕಿ ಪಟ್ಟಣದ ಸಮೀಪದಲ್ಲಿರುವಂತಹ ವೆಂಕಟಾಪುರ ಗ್ರಾಮದಲ್ಲಿ ಇದೀವಿ. ಎಸ್ ವೀಕ್ಷಕರೇ, ಏನಂತೀರಾ, ಇವತ್ತು ಕಾರ್ತಿಕ ದೀಪೋತ್ಸವ ಒಂದು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇದೆ. ಮಹಿಳೆಯರಿಂದ ಕುಂಭ ಮೆರವಣಿಗೆ ಹಾಗೂ ಕಳಸ ಮೆರವಣಿಗೆ ಹಾಗೂ ಪಲ್ಲಕ್ಕಿ ಮೆರವಣಿಗೆ ಕೂಡ ಜರುಗ್ತಾ ಇದೆ. ಅಂಡ್ ಸಾಯಂಕಾಲದ ವೇಳೆ ಒಂದು ದೀಪೋತ್ಸವ ಕಾರ್ಯಕ್ರಮ ಕೂಡ ಜರುಗ್ತಾ ಇದೆ. ನಮ್ಮ ಜೊತೆಲಿ ಮಹಿಳೆಯರಿದ್ದಾರೆ ಹಾಗೂ ಗ್ರಾಮಸ್ಥರಿದ್ದಾರೆ, ಮಾತಾಡ್ಸೋಣ. ಸೊ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಬರುವಂತಹ ವೆಂಕಟಾಪುರ ಗ್ರಾಮದಲ್ಲಿ ಬೆಳಗ್ಗೆಯಿಂದ ಅಂದರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಂಜನೇಯ ಸ್ವಾಮಿ ದೀಪೋತ್ಸವನ ಮಾಡ್ತಾ ಇದ್ವಿ. ಅದರಲ್ಲಿ ಸ್ಪೆಷಲ್ ಆಗಿ ಈ ವರ್ಷ ನೂತನ ಪಲ್ಲಕ್ಕಿಯನ್ನು ನಾವು ಮಾಡಿಸಿದ್ದ ಕಾರಣ ನಿನ್ನೆ ಕೂಡ ಒಂದು ಕಾರ್ಯಕ್ರಮವನ್ನು ಜರುಗಿಸಿದ್ವಿ, ಪಲ್ಲಕ್ಕಿ ಉತ್ಸವವನ್ನು. ಇವತ್ತು ಬೆಳಗ್ಗೆಯಿಂದ ಪಲ್ಲಕ್ಕಿ ಹಾಗೂ ಕುಂಭ ಮತ್ತು ಮೆರವಣಿಗೆಯೊಂದಿಗೆ ಗಂಗಾಸ್ಥಳ ಪೂಜೆ ಮಾಡಿಕೊಂಡು ಮಧ್ಯಾಹ್ನ ಸಾಯಂಕಾಲದ ಹೊತ್ತಿಗೆ ದೀಪೋತ್ಸವ ಕೂಡ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ರಾತ್ರಿ ಕೂಡ ಪಲ್ಲಕ್ಕಿ ಮೆರವಣಿಗೆ ಇರ್ತದೆ. ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗ್ತಾ ಇದೆ. ನಮ್ಮೂರಿನ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ತಮಗೆಲ್ಲರಿಗೂ ಕೂಡ ಈ ಒಂದು ಆಂಜನೇಯ ಸ್ವಾಮಿ ಆರೋಗ್ಯ ಆಯುಷ್ ಕೊಟ್ಟು, ತಮಗೂ ಕೂಡ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ವಿನಂತಿಸಿಕೊಳ್ತೇವೆ. ಪೂಜೆ ಪುನಸ್ಕಾರನ ತುಂಬ ಅದ್ದೂರಿಯಾಗಿ ನಡೆದ ಕುಂಭ ಮೆರವಣಿಗೆ ಹಾಗೂ ಮತ್ತು ಕಳಸ ಪೂಜೆ ಅನ್ನೋದು ಮಧ್ಯಾಹ್ನ ಹೊತ್ತು ಅನ್ನಪ್ರಸಾದವನ್ನು ಹಮ್ಮಿಕೊಳ್ಳಲಾಗಿದೆ. ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬಂದಿದ್ದು ತುಂಬ ಸಂತೋಷವಾಗುತ್ತಿದೆ. ಆಗ ರಾತ್ರಿ ವೇಳೆ ಕಾರ್ತಿಕ ದೀಪೋತ್ಸವನಿದೆ ಮತ್ತು ರಥ ಪಲ್ಲಕ್ಕಿ ಉತ್ಸವನೇ ಇದೆ. ತುಂಬ ಅದ್ಭುತವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಆಂಜನೇಯ ಸ್ವಾಮಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟವನ್ನು ಕಾಪಾಡಿಕೊಳ್ಳಲಿ ಅಂತ ನಾನು ಬೇಡಿಕೊಳ್ಳುತ್ತೇನೆ. ಕಾರ್ತಿಕ ಮಹೋತ್ಸವ ಅದ್ದೂರಿಯಾಗಿ ನೆರವೇರಲಿದೆ. ಹಾಗೂ ಕುಂಭಮೇಳ ಮತ್ತು ಕಳಸದ ಮೆರವಣಿಗೆ ಸಮೇತ ವೆಂಕಟಾಪುರದಲ್ಲಿ ಕಾರ್ತಿಕೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ನಾನು ನಾಗರಾಜ. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಅಭಯ ಆಂಜನೇಯೋತ್ಸವದ ನೂತನ ಪಲ್ಲಕ್ಕಿ ಉತ್ಸವ ಹಾಗೂ ಗ್ರಾಮದಲ್ಲಿ ಭಾಳ ಅದ್ದೂರಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕುಂಭ ಹಾಗೂ ಕಳಸದ ಮೆರವಣಿಗೆಯಿಂದ ತುಂಬ ಭಾಳ ವಿಜೃಂಭಣೆಯಿಂದ ಜರುಗುತ್ತೆ ಎಂದು ಎಲ್ಲ ಮುಖಾಂತರ ಹೇಳಲು ಇದು ವರ್ಷ ನಡೀತಾ ಇರ್ತದೆ. ಈಗ ಬೆಳಿಗ್ಗೆ ಕುಂಭ ಮೆರವಣಿಗೆ ಮತ್ತು ಆಮೇಲೆ ವಿಶೇಷ ಪೂಜೆಗಳೆಲ್ಲ ಜರುಗುತ್ತವೆ. ಮಧ್ಯಾಹ್ನ ಅನ್ನ ಸಂತರ್ಪಣಾ ಕಾರ್ಯಕ್ರಮವೂ ಇರ್ತದೆ. ಈ ವರ್ಷ ನೂತನವಾಗಿ ಪಲ್ಲಕ್ಕಿ ಉತ್ಸವ ಮಾಡಿಸಿದ್ದಾರೆ ಹೊಸದಾಗಿ. ಹಾಗಾಗಿ ಎಲ್ಲ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ನಡೆದಿದೆ ಪಲ್ಲಕ್ಕಿ ಉತ್ಸವ. ಮಲ್ಲಿಕಾ. ನಮ್ಮ ಊರು ವೆಂಕಟಾಪುರ. ಈ ವೆಂಕಟಾಪುರನಲ್ಲಿ ಪ್ರತಿ ವರ್ಷದಂತೆ ಎಂದಿನಂತೆ ಈ ವರ್ಷವೂ ಕಾರ್ತಿಕ ದೀಪೋತ್ಸವ ನಡೆಯುತ್ತಿದೆ. ಇದು ತುಂಬ ವಿಜೃಂಭಣೆಯಿಂದ ನಡೀತಿದೆ. ಮತ್ತು ಹಂಗೆ ಮುಂಜಾನೆಯಿಂದ ಇಲ್ಲಿವರೆಗೂ ಕುಂಭೋತ್ಸವ ಮತ್ತು ಕಳಸ ಕಾರ್ಯಕ್ರಮ ಮುಂತಾದ ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ವಿಜೃಂಭಣೆಯಿಂದ ನಡೆಸುತ್ತಿದ್ದಾರೆ. ಸಂಜೆ ವೇಳೆ ದೀಪೋತ್ಸವ ಮತ್ತು ಪಲ್ಲಕ್ಕಿ ಮೆರವಣಿಗೆಯನ್ನು ನಡೆಸುತ್ತಿದ್ದೇವೆ ಹಾಗೂ ಎಲ್ಲ ಸರ್ವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇವೆ.
ಉಕ್ಕಿ ಗಡಗಡ ಹಾಕುತ್ತಾರೆ ನೀವು ಉಕ್ಕಿ ಹಾಕಿರ ಮಂದಿ ಲೂಸ್ ಆಗುತ್ತೆ ಅಲ್ಲಿ ಮುಂದಕ್ಕೆ ಬೇಡ್ರಿ